ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ಇವಾಗ ಟೈಮು 5:30. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಬಸ್ ಹತ್ತಿದಾಗ ನಾನು ನಿಮಗೆ ಹೇಳ್ತೀನಿ ಯಾವ ಊರಿಗೆ ಹೋಗ್ತಾಯಿದ್ದೀನಿ ಅಂತ. ನಾನು ಸ್ವಲ್ಪ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಕೆಲಸ ಇತ್ತು ಫ್ರೆಂಡ್ಸ್. ನೋಡಿ, ನೆನ್ನೆ ಬರುವಾಗ ತುಂಬ ಮಳೆ ಬಂತು ಅಂತ ಒಂದು ಶಾಪಿಂಗ್ ಅಂಗಡಿ ಹತ್ರ ನಿಂತ್ಕೊಂಡಿದ್ದಕ್ಕೆ ಆ ಲೇಡೀಸು ಬನ್ನಿ ಲಿಫ್ಟಿಗೆ ಚೆನ್ನಾಗೈತೆ ಮೇಡಮ್ ಅಂತ ಕರ್ಕೊಂಡೋಗಿ 600. ಆಮೇಲೆ ಫ್ರೆಂಡ್ಸ್ ಇದೇನೋ ಮೇಕಪ್ ಎಲ್ಲ ರಿಮೂವ್ ಮಾಡೋದಂತೆ ಮತ್ತು ಲಿಫ್ಟಿಗೆ ಕಳಿಸ್ಕೊಬೋದಂತೆ. ಮೇಕಪ್ ಅಂದರೆ ಫ್ರೆಂಡ್ಸ್ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು, ನಾರ್ಮಲ್ ಚೆಕಪ್ ಇದು ಮೇಕಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾಯಿದೆ. ನಾನು ಹೋದಾಗ ಯಾವುದು ನಮ್ಮೂರು ಬಸ್ ಯಾವುದು ಹತ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ. ಈಗ ಫ್ರೆಂಡ್ಸ್ 5:30 ಆಗೈತೆ. ನನ್ನ ಮಗಳು ಬರಬೇಕಾಗಿತ್ತು, ಅವಳಿಗೇನೋ ಕೆಲಸ ಜಾಸ್ತಿ ಆಯ್ತಂತೆ. ನಾನೇನು ಒಬ್ಬಳೇ ಹೋಗಿ ಬಂದು ನನಗೆ ಅಭ್ಯಾಸ ಐತೆ ಫ್ರೆಂಡ್ಸ್, ಆ ಥರ ಏನಿಲ್ಲ. ಅವ್ರದ್ದು ವರ್ಕ್ ಜಾಸ್ತಿ ಐತೆ, ನಾನು ರಜಾ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನಾನೊಂದು ಟೆಂಪಲ್ಗೆ ಹೋಗ್ತೀನಿ, ಆವಾಗ ಅಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಬೆಳಗ್ಗೆನೇ ಮಳೆ ಬರ್ತಾಯಿದೆ. ಅಂತೂ ನಾನು ಮೆಜೆಸ್ಟಿಕ್ಕಿಗೆ ಬಂದೆ. ಅದು ಛತ್ರಿ ತಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಬಿಟ್ಟರೆ ನನಗೆ ಹೋಗೋಕ್ಕಾಗಲ್ಲ, ರಜೆ ಇದ್ದಾಗಲೇ ಹೋಗಬೇಕು. ನನಗೆ ಅಲ್ಲೊಂದು ಮುಖ್ಯವಾದ ಕೆಲಸ ಇದೆ ನಮ್ಮೂರಲ್ಲಿ ಫ್ರೆಂಡ್ಸ್. ನಾನು ಹೋಗ್ತಾ ಇರೋದು ಹಾಸನ್ಗೆ. ಈಗ ಮೆಜೆಸ್ಟಿಕಲ್ಲಿ ನೋಡಿ ಎಷ್ಟೊಂದು ನೀರೆಲ್ಲ ಬರ್ತಾಯಿದೆ. ಇವಾಗ ಜಸ್ಟ್ ಇಳಿದಿದ್ದೀನಿ. ಬನ್ನಿ, ಹಾಸನ್ ಬಸ್ ಸ್ಟಾಪ್ ಫ್ರೆಂಡ್ಸ್. ಮಳೆ ಇದ್ರೂ ಸ್ವಲ್ಪನೂ ಅಷ್ಟೇನು ಚಳಿ ಇಲ್ಲ. ಇಷ್ಟು ದಿನ ಬಿಸಿಲಲ್ಲಿ ಓಡಾಡ್ತಾ ಇದ್ವಲ್ಲ ನೋಡಿ, ಆದ್ರೂ ಎಷ್ಟೊಂದು ಜನ ಇಲ್ಲಿ ಊರಿಗೆ ಹೋಗೋರು ಇರ್ತಾರಲ್ಲ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಹಾಸನ್ ಬಸ್ ಸ್ಟಾಪಲ್ಲಿ ನಾನು ಛತ್ರಿ ತಂದಿದ್ದೀನಿ ಫ್ರೆಂಡ್ಸ್. ಇರಲಿ ಬಿಡಿ, ಏನು ತೊಂದರೆ ಇಲ್ಲ. ಡೈಲಿ ಬಿಸಿಲಲ್ಲಿ ಎಷ್ಟೊಂದು ಹೀಟಿತ್ತು ಫ್ರೆಂಡ್ಸ್. ನೋಡಿ, ಅಂತೂ ಇಂತೂ ಹಾಸನ್ ಬಸ್ ಸ್ಟಾಪ್ಗೆ, ಬೆಂಗಳೂರಲ್ಲಿ ಹಾಸನ್ ಬಸ್ ಸ್ಟಾಪ್ಗೆ ಬಂದೆ. ಇರಲಿ ಬಿಡಿ ಫ್ರೆಂಡ್ಸ್, ಯಾವಾಗಲೂ ಟೆನ್ಷನ್ ಅದು ಇದು ಇದ್ದೇ ಇರುತ್ತೆ. ಇವತ್ತು ಒಂದು ದಿವಸ ಬಸ್ಸಲ್ಲಿ ಆರಾಮಾಗಿ ಏನೇನಾಗುತ್ತೆ ನಿಮಗೆ ತೋರಿಸ್ತೀನಿ. ನೋಡೋದ್ರಲ್ಲ ಫ್ರೆಂಡ್ಸ್, ನಾನಂತೂ ಛತ್ರಿ ತಂದಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬ್ಯಾಗ್ ಬ್ಯಾಗ್ ಅದ್ರ ಮೇಲೆ ಬ್ಯಾಗ್ಗಳು ಎತ್ಕೊಂಡ್ರೆ ಸೂಟ್ಕೇಸ್ ಇರಲಿ ಸ್ವಲ್ಪ, ಆಮೇಲೆ ಇಡ್ರೆ ಸೂಟ್ಕೇಸ್